ಇವತ್ತು ನಾನಿದ್ದೇನೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮುದಿಮಡು ರಂಗಸ್ವಾಮಿ ಮನೆ ಹತ್ರ. ಒಂದೆಡ್ಕೆ ಶ್ರೀ ಬಿ ಸತ್ಯನಾರಾಯಣ ನಿಲಯ ಅಂತ ಇಟ್ಟಿದ್ದೀರಿ, ಯಾಕೆ ಇಟ್ರಿ ಅಂತ? ಸರ್ವಸ್ವನೇ ಅವರು ಅವರ ಕನಸಿನ ಕೂಸು ಈ ಮನೆ, ಅದಕ್ಕೆ ಸತ್ಯನಾರಾಯಣ ನಿಲಯ ಅಲ್ಲ, ಬಿ ಸತ್ಯನಾರಾಯಣ ನಿಲಯ. ನೀವಲ್ಲಿ ನೋಡ್ತಾ ಇರ್ಬೋದು, ದೇವೇಗೌಡರು ಅಲ್ಲಿದ್ದಾರೆ, ನೀವು ಅವ್ರ ಪಕ್ಕದಲ್ಲಿ ಇದ್ದೀರಾ. ಅದ್ ಯಾವ ಸಂದರ್ಭ ಅಂತ? ಇದು ಶಿರಾ ನಗರದಲ್ಲಿ ನಡೆದಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ದೇವೇಗೌಡಾಜಿಯವ್ರ ಜೊತೆ ಇದ್ದೀನಿ. ಇಲ್ಲಿ ಸತ್ಯನಾರಾಯಣ ಅವರು ಇದ್ದಾರೆ, ಚಿಕ್ಕದೇಕ್ನಳ್ಳಿ ಶಾಸಕರು ಸುರೇಶ್ ಬಾಬಣ್ಣ ಅವರು ಇದ್ದಾರೆ. ನೀವ್ನ ಆರ ಹಾಕಿದ್ರ, ಅದು ಯಾವ ಸಂದರ್ಭ ಅಂತ? ನಾನು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷನಾದಂತ ಸಂದರ್ಭದಲ್ಲಿ ಬಹುಶಃ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರನ್ನಾಗಿ ಮಾಡಿದಂತ ಸತ್ಯನಾರಾಯಣ ಸಾಹೇಬರು ನನಗೆ ಅವತ್ತು ಗಾರ್ಲೆಂಡ್ ಮಾಡಂತ ಸಂದರ್ಭ. ಆ ಸಂದರ್ಭದಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿಯ ಶಾಸಕರಾದಂತ ಸುರೇಶ್ ಬಾಬಣ್ಣ ಅವರು ಅವತ್ತವರಿದ್ರು. ಅವರ ಸಹ ನನಗೆ ಆಶೀರ್ವಾದವನ್ನು ಮಾಡಿದಂತೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕುಮಾರಣ್ಣ ಅವ್ರ ಜೊತೆ ಇದ್ದೀರಾ, ದೇವೇಗೌಡರ ಜೊತೆ ಇದ್ದೀರಾ, ಈಗಿನ ಜೆಡಿಎಸ್ ಶಾಸಕ ಪಕ್ಷದ ಸುರೇಶ್ ಬಾಬಣ್ಣ ಅವ್ರ ಜೊತೆ ಇದ್ದೀರಾ. ನೀವು ಸತ್ಯನಾರಾಯಣ ಅವರು ಸಾಗುವಳಿ ಚೀಟಿ ಕೊಟ್ಟಿದ್ದಕ್ಕೆ ಅನೇಕರು 2018ರಲ್ಲಿ ಏನಾದ್ರು ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಒಂದು ಅನುಕಂಪದ ಅಲೆ ಹುಟ್ಟುತ್ತಾ? 100% ಸತ್ಯ. 2018ರಲ್ಲಿ ಜಯಚಂದ್ರ ಅವ್ರನ್ನ ಸಿರಾ ಕ್ಷೇತ್ರದಲ್ಲಿ ಸೋಲಿಸೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ನಾವು ಮಲ್ನಾಡ್ ಕಡೆ ನೋಡ್ತೀವಿ ಈ ರೀತಿ ಅಡಿಕೆ ತೋಟ, ತಂಪು ನೆಲ. ಆದ್ರೆ ರಂಗಸ್ವಾಮಿ ಅವ್ರ ಮನೆ ಸುತ್ತಮುತ್ತ ತಂಪು ಅಡಿಕೆ ತೋಟ, ಇಷ್ಟೊಂದು ವಾತಾವರಣದಲ್ಲಿ ಜೀವನ ಮಾಡ್ತಾರೆ, ಬಹಳ ಖುಷಿ ಕೊಡಲ್ವಾ? ಬಹಳ ಖುಷಿ ಕೊಡುತ್ತೆ. ನನಗೆ ಮೊದ್ಲು ಒಂದು ಆಸೆ ಇತ್ತು, ಒಂದು ತೋಟ ಮಾಡಬೇಕು. ನಂತರ ಮತ್ತೊಂದು ಆಸೆ ಇತ್ತು, ಒಂದು ಕಾರ್ ತಗೋಬೇಕು ಅಂತ. ಮತ್ತೊಂದು ಮಹತ್ವಾಕಾಂಕ್ಷೆ ಇತ್ತು, ಸತ್ಯನಾರಾಯಣ ಸಾಹೇಬ್ರ ಜೊತೆ ಕೆಲಸ ಮಾಡ್ಬೇಕು. 2023ರ ಚುನಾವಣೆ ಸಂದರ್ಭದಲ್ಲಿ ಉಗ್ರಪ್ಪನವರು 58,000 ಮತಗಳನ್ನ ಪಡಿತಾರೆ. ಇನ್ನು ಹೆಚ್ಚಿಗೆ ಅಪೋರ್ಟ್ ಹಾಕಿದ್ರೆ ಎಲ್ಲ ನಾಯಕರು ಗೆಲ್ತಾ ಇದ್ರ ಜೆಡಿಎಸ್? ಖಂಡಿತ. ಸತ್ಯನಾರಾಯಣ ಅವರು ಮಂತ್ರಿ ಸಂದರ್ಭದಲ್ಲಿ ಸಾಗುವಳಿ ಜಮೀನನ್ನ ಕೊಡ್ತಾರೆ ಶಾಸಕರ ಸಂದರ್ಭದಲ್ಲಿ. ಎಲ್ಲ ಜನರು ಅದನ್ನ ಅನೇಕರು ಜನರು ಸ್ವೀಕಾರ ಮಾಡ್ತಾರೆ. ಇಡೀ ಶಿರಾ ತಾಲೂಕಲ್ಲಿ ಸಾಗುವಳಿ ಜಮೀನು ಕೊಟ್ಟಿರ್ತಕ್ಕಂಥ ಏಕೈಕ ರಾಜಕಾರಣಿ ಸತ್ಯನಾರಾಯಣ ಅವರು. ಅಲ್ಲ, ನಿಮ್ಗೆ ಗೊತ್ತು, ಬಹುಶಃ ಸತ್ಯನಾರಾಯಣ ಸಾಹೇಬ್ರ ನಂತರ ಯಾವುದೇ ರಾಜಕಾರಣಿಗಳು ಸಾಗುವಳಿ ಚೀಟಿ ಕೊಡ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ, ಕೊಡ್ಲೂ ಇಲ್ಲ. ಹೌದು. ಇದು ನೀವೇನ್ ನೋಡ್ತಾ ಇದ್ರೆ ಕೋಳಿ ಫಾರಂ. ಮುದಿಮಡು ರಂಗಸ್ವಾಮಣ್ಣ ಅವರು ರಾಜಕಾರಣದಲ್ಲಿ ಒಂದು ಎತ್ತರಕ್ಕೆ ಬೆಳೆದವರು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದವರು, ಒಬ್ಬ ಶಾಸಕರಿಗೆ ಆಪ್ತ ಸಹಾಯಕರಾದರು. ಆದ್ರೂ ಕೋಳಿ ಎಲ್ಲ ಸಾಕೋದ್ ಬೇಕಿತ್ತ? ಕಾರಲ್ಲಿ ಬರ್ತಾನೆ, ಯಾವ್ದಾರು ಎದ್ರಕೊಳ್ಳಲ್ಲ, ಮತ್ತೆ ಇವನ್ಗೆ ಆದಾಯ ಎಲ್ಲಿ ಬರುತ್ತೆ ಅಂತ. ಅದರಲ್ಲಿ ಇದು ಒಂದು ನನ್ನ ಶ್ರೀಮತಿ ಭಾಗ್ಯಮ್ಮನವ್ರ ಬಗ್ಗೆ ಹೇಳಿದೆ. ನನ್ಗೊಂದೇ ಒಂದು ಫೋನ್ ಬರೋದು, ಮದುವೆ ಆದ ಒಂದೇ ಫೋನ್. ಎಷ್ಟೊತ್ತಿಗೆ ಅಂದ್ರೆ 9:45 ಅಥವಾ 10 ಗಂಟೆ ಒಳಗೆ ಊಟಕ್ಕೆ ಬರ್ತೀರ. ಇನ್ನೆಂದು ಯಾರು ಕೇಳಿಲ್ಲ. ಬಹುಶಃ ಆ ಕಾರಣಕ್ಕೋಸ್ಕರ ಇವತ್ತು ನಾನಿದ್ದೇನೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮುದಿಮಡು ರಂಗಸ್ವಾಮಿ ಮನೆ ಹತ್ರ. ವೀಕ್ಷಕರೇ, ಇವತ್ತು ನಾನಿರ್ತಕ್ಕಂಥದ್ದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮುದಿಮಡು ರಂಗಸ್ವಾಮಿ ಅವರ ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೇನೆ. ಅವರ ರಾಜಕಾರಣ ಜೀವನ, ಬಾಲ್ಯ ಜೀವನ, ಹೀಗೆ ಅನೇಕ ಕಷ್ಟಗಳು ರಾಜಕಾರಣ ಜೀವನದಲ್ಲಿ ಹೇಗೆ ಅನುಭವಿಸಿದ್ರು ಎಲ್ಲವನ್ನೂ ಕೂಡ ನಿಮ್ಮ ಮುಂದಿಡ್ತಕ್ಕಂಥ ಒಂದು ಪ್ರಯತ್ನ. ಇವತ್ತು ನಾನಿದ್ದೇನೆ ನಮ್ಮ ರಂಗಸ್ವಾಮಣ್ಣವ್ರ ಮನೆ ಹತ್ರ. ಇವ್ ನೋಡ್ತಾ ಇರ್ಬೋದು, ಇದು ಅವರ ಕನಸಿನ ಮನೆ. ಇವತ್ತು ನಾನು ಅವ್ರ ಕನಸಿನ ಮನೆ ಹತ್ರ ಇವತ್ತಿದ್ದೇನೆ. ಅಣ್ಣ ನಮಸ್ಕಾರ. ನಮಸ್ತೆ. ನಮ್ ಜೊತೆ ಇದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅನೇಕ ದಿನಗಳ ಒಂದು ಫಲವಾಗಿ ಇವತ್ತು ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೇನೆ. ನೀವು ಬಂದೇಡ್ಕೆ ಶ್ರೀ ಬಿ ಸತ್ಯನಾರಾಯಣ ನಿಲಯ ಅಂತ ಇಟ್ಟಿದ್ದೀರಿ, ಯಾಕೆ ಇಟ್ರಿ ಅಂತ? ಏಕೆಂದ್ರೆ ನನ್ನ ಸರ್ವಸ್ವನೇ ಅವರು.
ಆ ಕಾರಣಕ್ಕೆ ಏನು ತಾವು ಆರಂಭದಲ್ಲಿ ಹೇಳಿದ ರೀತಿನಲ್ಲಿ ಅವರ ಕನಸಿನ ಕೂಸು ಹಾ ಈ ಮನೆ, ಅದಕ್ಕೆ ಸತ್ಯನಾರಾಯಣ ನಿಲಯ ಅಲ್ಲ, ಬಿ ಸತ್ಯನಾರಾಯಣ ನಿಲಯ. ಆರಂಭದಲ್ಲಿ ನಿಮ್ಮಂತ ಸ್ನೇಹಿತರು ಸತ್ಯನಾರಾಯಣ ನಿಲಯ ಅಂತ ಇಡ್ತೀನಿ ಇಂದಾಗ, ಹೌದು ಹಂಗಂದ್ರೆ ದೇವ್ರ ಹೆಸರಾಯ್ತು, ಸತ್ಯನಾರಾಯಣ ನಿಲಯ ಅಂದ್ರೆ ದೇವ್ರ ಹೆಸರಾಯ್ತು. ಹಾ ಇಲ್ಲ, ಆ ಕಾರಣಕ್ಕೋಸ್ಕರ ನಾನು ಬಿ ಸತ್ಯನಾರಾಯಣ ನಿಲಯ ಅನ್ನೋಂತ ಹೆಸರನ್ನ ಕೊಟ್ಟಿದ್ದು. ಓಕೆ ಓಕೆ. ಯಾಕಂದ್ರೆ ಇವತ್ತು ಏನಾದ್ರು ಈ ಒಂದು ಅದ್ಭುತವಾದಂತ ಏನು ಕನಸಿನ ಕೂಸು ಅದು, ಹಾ ಅದೇನಾದ್ರೂ ಆಗ್ಬೇಕಾಗಿದ್ರೆ ಅದಕ್ಕೆ ಅವರೇ ಕಾರಣ. ಹಾ ಹಾ. ನಿಮ್ಮ ಜೀವನದಲ್ಲಿ ಸತ್ಯನಾರಾಯಣ ಅವರ ಪಾತ್ರ ಎಷ್ಟಿದೆ ಅಂತ? ಅಂದ್ರೆ ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾ ನನ್ನ ಶ್ರೀಮತಿಯವರು ಶಿರಾ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು, ಹಾ ನಂತರದ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದು, ನನಗೆ ಜವಾಬ್ದಾರಿಯುತ ಸ್ಥಾನವನ್ನ ಕೊಟ್ಟಿದ್ದು, ನನ್ನನ್ನ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಮತ್ತು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷನಾಗಿ ಮಾಡಿದ್ದು, ನಿರಂತರವಾಗಿ ನನ್ನನ್ನ ಅನೇಕ ಅಡೆತಡೆಗಳ ಮಧ್ಯೆ ನನ್ನನ್ನ ಶಾಶ್ವತವಾಗಿ ಅವರ ಆಪ್ತ ಸಹಾಯಕ, ಆಪ್ತ ಮನೆ ಮಗನಾಗಿ ಮಾಡಿದ್ದು, ಅದೊಂದು ಇತಿಹಾಸ. ಓಕೆ. ನಮ್ಮ ವೀಕ್ಷಕರು ನಿಮ್ಮ ಮನೆ ಹೇಗಿದೆ ಅಂತ ನೋಡ್ತಾ ಇರ್ತಾರೆ, ನಿಮ್ಮ ಮನೆಗೆ ಹೋಗ್ಬೋದಾ? ಹೌದು, ಬನ್ನಿ ಹೋಗೋಣ. ಇದೇನ್ ನೋಡ್ತಾ ಇದ್ದೀರಾ? ರಂಗಸೋಮಣ್ಣವ್ರ ಮನೆ. ಇಲ್ಲಿ ಅನೇಕ ಬಹಳ ಸ್ವಚ್ಛವಾಗಿ ಕಟ್ಟಿದ್ದಾರೆ. ಯಾಕೆ ಈ ರೀತಿ ಕಟ್ಟಬೇಕು ಕೊಠಡಿ ಅಂತ ಅನಿಸ್ತು? ಅಂದ್ರೆ ಇದಕ್ಕೆ ಈ ಮನೆ ಹಿಂಗೆ ಇರ್ಬೇಕು, ಯಾಕೆ ಇದೇ ರೀತಿ ಇರ್ಬೇಕು ಅನ್ನೋ ಅಂತ ಒಂದು ಆಲೋಚನೆಯನ್ನ ಮುಂದಿಟ್ಟಿದ್ದು ಚಲಪತಿಯವರು. ಯಾಕೆಂದ್ರೆ ಈ ಸ್ಥಳವನ್ನ ಅವರು ಆರಂಭದಲ್ಲಿ ಬಂದು ವೀಕ್ಷಣೆ ಮಾಡಿದಾಗ, ಹಾ ನೀವು ಸತ್ಯನಾರಾಯಣ ಸಾಹೇಬ್ರ ಪರಮಾಪ್ತರು, ಬಹುಶಃ ಅವರಿದ್ರೆ ತುಂಬಾ ಖುಷಿ ಪಡ್ತಿದ್ರು, ನಿಮ್ ಮನೆ ಹಿಂಗೆ ಇರ್ಬೇಕು, ಇದೇ ರೀತಿ ಇರ್ಬೇಕು ಅನ್ನೋ ಅಂತ ಒಂದು ಅವರ ಭಾವನೆಗಳನ್ನ. ಏಕೆಂದ್ರೆ ಅವರು ಸಹ ದಿವಂಗತ ಸತ್ಯನಾರಾಯಣ ಸಾಹೇಬ್ರ ಆಪ್ತರಿದ್ರು, ನನಗೂ ಸಹ ಆಪ್ತರಿದ್ರು. ಆ ಕಾರಣಕ್ಕೆ ನಿಮ್ ಮನೆ ಯಾವ ರೀತಿ ಇರಬೇಕು, ಹೆಂಗೆ ಇರ್ಬೇಕು ಅನ್ನೋ ಅಂತ ಒಂದು ಯೋಚನೆಯನ್ನ, ಒಂದು ಕಾನ್ಸೆಪ್ಟ್ ಅನ್ನ ಮುಂದಿಟ್ಟಂತ ಮಾನ್ಬಾರು. ಓಕೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ದೇವೇಗೌಡರು ಅಲ್ಲಿದ್ದಾರೆ, ನೀವು ಅವ್ರ ಪಕ್ಕದಲ್ಲಿ ಇದ್ದೀರಾ. ಅದ್ ಯಾವ ಸಂದರ್ಭ ಅಂತ? ಇದು ಶಿರಾ ನಗರದಲ್ಲಿ ನಡೆದಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ದೇವೇಗೌಡಾಜಿಯವ್ರ ಜೊತೆ ಇದ್ದೀನಿ. ಓಕೆ. ಇಲ್ಲಿ ಸತ್ಯನಾರಾಯಣ ಅವರು ಇದ್ದಾರೆ, ಚಿಕ್ಕದೇಕ್ನಳ್ಳಿ ಶಾಸಕರು ಸುರೇಶ್ ಬಾಬಣ್ಣವ್ರು ಇದ್ದಾರೆ, ನೀವ್ನ ಹಾರ ಹಾಕಿದ್ರ, ಅದು ಯಾವ ಸಂದರ್ಭ ಅಂತ? ನಾನು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷನಾದಂತ ಸಂದರ್ಭದಲ್ಲಿ, ಬಹುಶಃ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರನ್ನಾಗಿ ಮಾಡಿದಂತ ಸತ್ಯನಾರಾಯಣ ಸಾಹೇಬ್ರು ನನಗೆ ಅವತ್ತು ಗಾರ್ಲೆಂಡ್ ಮಾಡಂತ ಸಂದರ್ಭ. ಆ ಸಂದರ್ಭದಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿಯ ಶಾಸಕರಾದಂತ ಸುರೇಶ್ ಬಾಬಣ್ಣವರು ಅವತ್ತವರಿದ್ರು. ಅವರ ಸಹ ನನಗೆ ಆಶೀರ್ವಾದವನ್ನು ಮಾಡಿದ್ರಿಂದ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ನೀವು ಕುಮಾರಣ್ಣ ಅವ್ರ ಜೊತೆ ಇದ್ದೀರಾ, ದೇವೇಗೌಡರ ಜೊತೆ ಇದ್ದೀರಾ, ಈಗಿನ JDS ಶಾಸಕ ಪಕ್ಷದ ಸುರೇಶ್ ಬಾಬಣ್ಣವ್ರ ಜೊತೆ ಇದ್ದೀರಾ. ನಿಮ್ಮ ಪ್ರಕಾರ JDS ಪಕ್ಷ ನಿಮ್ಮ ಬದುಕಿನಲ್ಲಿ, ರಾಜಕಾರಣ ಜೀವನದಲ್ಲಿ ಯಾವ ಪಾತ್ರವನ್ನು ವಹಿಸ್ತದೆ? 1969ನೇ ಇಸ್ವಿಯಲ್ಲಿ ನಾನು ಹುಟ್ಟಿದ್ರು, 60ನೇ ಇಸ್ವಿನಲ್ಲಿ ಹುಟ್ಟಿದ್ರು. 1969ರಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಹುಡುಗರನ್ನ ಕರ್ಕೊಂಡು ಆಡಳಿತ ಮತ್ತು ಸಂಸ್ಥಾ ಕಾಂಗ್ರೆಸ್ ಅನ್ನುವಂತ ಪಕ್ಷಗಳು ಹುಟ್ಟಂತ ಸಂದರ್ಭದಲ್ಲಿ ಪಕ್ಕದಳ್ಳಿಗೆ ಹೋಗ್ತಿದ್ದೆ. 1977ರಲ್ಲಿ ಏನು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂತ ಸಂದರ್ಭದಲ್ಲಿ ನಾನು ಚಿಕ್ಕನಹಳ್ಳಿ SKVD ಜೂನಿಯರ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಸಹ ಆಗಿದ್ದೆ. ಅವತ್ತು ಆರಂಭ ಆದಂತ ಒಂದು ನನ್ನ ಜೀವನ ಏನು, ಆ ಸಂದರ್ಭದ ಹಿಂದೆ ಮುಂದೆ ಕಟಾವರನಹಳ್ಳಿಯ ದಿವಂಗತ ಚಿಕ್ಕಕಾಲೇಗೌಡರು ಬಹುಶಃ ನನಗೆ ಆಶೀರ್ವಾದವನ್ನ ಮಾಡಿದ್ರು. ನಾನು ಅಲ್ಲಿಂದ ಮುಂದುವರೆದು 1983ರಿಂದ ನಿರಂತರವಾಗಿ ಕಳ್ಳಂಬೆಳ್ಳ ವಿಧಾನಸಭಾ ಮಾಜಿ ಶಾಸಕರಾದಂತ ದಿವಂಗತ ಬಿ ಗಂಗಣ್ಣವರ ಅನುಯಾಯಿಯಾಗಿ ಅವ್ರಿಗೂ ಸಹ ಪರಮ ಆಪ್ತನಾಗಿ ಬೆಳೆದೆ. ಅದೇ ರೀತಿ ಮುಂದುವರೆದು ಪುನಃ ನಾನು ಈ ಪಕ್ಷದ ಬದಲಾವಣೆ ಮಾಡಿದೆ. ಬಹುಶಃ ನನಗೆ ಇವತ್ತಿಗೆ ಇನ್ನು ಕಳೆದ 4-5 ದಿವಸ ಕಳೆದ್ ಬಿಟ್ರೆ ನನ್ನ 65ನೇ ವರ್ಷಕ್ಕೆ ಕಾಲಿಡ್ತೇನೆ. ಈ 65 ವರ್ಷದ ನನ್ನ ಸುದೀರ್ಘ ರಾಜಕೀಯದ ಹಿನ್ನೆಲೆಯಲ್ಲಿ ಯಾವತ್ತೂ ನಾನು ಯಾವುದೇ ಪಕ್ಷವನ್ನ ಬದಲಾವಣೆ ಮಾಡಿದ್ರಲ್ಲ, ಅಧಿಕಾರಕ್ಕೋಸ್ಕರ ಆಗ್ಲಿ, ನಮ್ಮ ನಾಯಕರಾದ ಸತ್ಯನಾರಾಯಣ ಸಾಹೇಬರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಆಗ್ಲಿ ಮಾಡದೆ ನಾನು ಈ ಪಕ್ಷದಲ್ಲೇ ಉಳಿದೆ ಅದ್ರ ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗ್ತೀರಾ, ಆ ಒಂದು ಸಂದರ್ಭ, ಅಧಿಕಾರವನ್ನು ಯಾವ ರೀತಿ ಜನಗಳಿಗೆ ಧಾರೆ ಹೇಳಿದ್ರಿ ಅಂತ? ಇಲ್ಲ, ಬಹುಶಃ ಅದು ಒಂದ್ ಕಡೆ ವಿಶೇಷ ಆದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರನ್ನ ಆದಂತ ಒಂದು ಸಂದರ್ಭವನ್ನ, ಈ ಸಂದರ್ಭದಲ್ಲಿ ನಾನು ದಿವಂಗತ ಸತ್ಯನಾರಾಯಣ ಸಾಹೇಬ್ರನ್ನ ಪದೇ ಪದೇ ಜ್ಞಾಪಿಸ್ಕೋಬೇಕಾಗುತ್ತೆ. ಬಹುಶಃ ಅವತ್ತು ನಾನು ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಅವತ್ತು ಇಲ್ಲ ನಾನು ಹಾಕ್ತೀನಿ, ನೀವು ಕುಮಾರಣ್ಣವ್ರನ್ನ ಕೇಳಿ ಅಂತ ಅನ್ನೋ ಒಂದು ಸಂದರ್ಭ ಬಂದಾಗ ಏನು ಅವತ್ತು ಇವತ್ತಿನ ಎಸ್ ಆರ್ ಗೌಡ್ರು ಇರ್ಬೋದು, ಬಾಂಬೆ ರಾಜಣ್ಣ ಇರ್ಬೋದು, ಎಲ್ರು ಸೇರಿ ಇಲ್ಲ ಒಂದ್ ಮಾತನ್ನ ನೀವು ಕುಮಾರಣ್ಣವ್ರಿಗೆ ಹೇಳಿದ್ರೆ ಅವ್ರು ಆಗ್ತಾರೆ ಅನ್ನುವಂತ ಒತ್ತಾಯವನ್ನು ಅವ್ರ ಮೇಲೆ ತಂದು ಬಹುಶಃ ಅವತ್ತು ಕರ್ನಾಟಕ ಬಂದಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗಿ ಕುಮಾರಣ್ಣವ್ರನ್ನ ಒಪ್ಪಿಸ್ಕೊಂಬಂದು ನನ್ನನ್ನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರನ್ನಾಗಿ ಮಾಡುವಂತ ಒಂದು ಸಂದರ್ಭವನ್ನ ನೆನಪಿಸ್ಬೇಕಾಗುತ್ತೆ. ಬಹುಶಃ ನಾನು ಯಾಕೆ ನಾನು ಆಗ್ಲೇಬೇಕು ಅನ್ನೋಂತ ಒಂದು ಯೋಚನೆಯನ್ನ ಮಾಡಿದೆ ಅಂದ್ರೆ, ನನ್ನ ಶ್ರೀಮತಿಯವರು ತಾಲೂಕಾ ಪಂಚಾಯತಿಯ ಸದಸ್ಯರಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಕೆಲಸ ನೀಡುವಂತ ಸಂದರ್ಭದಲ್ಲಿ ಬಹುಶಃ ಆಡಳಿತವನ್ನ ಹೆಂಗ್ ನಿಭಾಯಿಸ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋಂತ ಒಂದು ಆಸೆ ಮತ್ತು ಆಕಾಂಕ್ಷೆ ಇತ್ತು. ಏನು ಅವತ್ತು ಕುಮಾರಣ್ಣವರು ಗ್ರಾಮ ವಾಸ್ತವ್ಯ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಬಹುಶಃ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ್ರೆ ಆ ಯೋಚನೆಯನ್ನ, ಆ ಒಂದು ಯೋಜನೆಯನ್ನ ನನ್ ಪಾವಗಡದಿಂದ ಆರಂಭ ಮಾಡ್ಬೇಕು ಅನ್ನೋಂತ ಆಸೆಯನ್ನು ಇಟ್ಕೊಂಡಿದ್ದೆ. ನಾನು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾಗದೇ ಇದ್ರು ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು, ಆವತ್ತಿನ ನನ್ನ ಜೊತೆ ಅಧ್ಯಕ್ಷರಿದ್ದಂತ ಶ್ರೀಮತಿ ಕುಸುಮಾ ಜಗನ್ನಾಥ್ ಅವರು, ನಾನು ಬಹುಶಃ ಜಿಲ್ಲೆ ಸುತ್ತ ಅಂತ ಸಂದರ್ಭದಲ್ಲಿ ನಾವು ಒಂದೇ ಕಾರಲ್ಲಿ ಪ್ರಯಾಣ ಮಾಡಿದ್ವಿ ಮತ್ತೆ ಪ್ರವಾಸ ಮಾಡಿದ್ವಿ ಅನ್ನುವಂತ ಹೆಗ್ಗಳಿಕೆನೂ ನಮ್ದೇ ಆಗುತ್ತೆ. ಇದು ಫೋಟೋ ನಿಮ್ಮ ಶ್ರೀಮತಿಯವರು ಜಿಲ್ಲಾ ತಾಲೂಕ್ ಪಂಚಾಯತಿ ಇದ ಸಂದರ್ಭದಲ್ಲಿ ಸತ್ಯನಾರಾಯಣ ಅವರು ಜೊತೆಲಿದ್ದಂತ ಫೋಟೋ. ಹೌದು, ಆ ಒಂದು ಸಂದರ್ಭ ನಿಮ್ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತದೆ? ಇಲ್ಲ, ಬಹಳ ಸಂತೋಷ ನನ್ಗೆ. ಯಾಕೆಂದ್ರೆ ಒಂದು ಮಾತನ್ನ ಹೇಳೋದಾದ್ರೆ, ದಿವಂಗತ ಬಿ ಗಂಗಣ್ಣ ಅವರು ಅನುಯಾಯಿ ಆಗಿದ್ದೆ. ಅವ್ರು ಯಾವ್ದೋ ಒಂದು ಸಂದರ್ಭದಲ್ಲಿ ನನ್ನ ಮೇಲೆ ಬೇಜಾರಾದಂತ ಸಂದರ್ಭದಲ್ಲಿ ಅವತ್ತು ಏನು ಇವತ್ತು ಶಾಸಕರ ಭವನ ಹಳೆಯದಿದೆ, ಅದರಿಂದ ಅಳುತ್ತ ನಾನು ಹೊರಗಡೆ ಬಂದಿದ್ದೆ. ಮತ್ತೆ ಅವತ್ತು ಅನಿರೀಕ್ಷಿತವಾಗಿ ನಮ್ಮ ದಿವಂಗತ ಸತ್ಯನಾರಾಯಣ ಸಾಹೇಬರು ಎದುರಿಗೆ ಬರ್ತಾರೆ. ಯಾಕಪ್ಪ ಅಳುತ್ತಿದ್ದಿ, ಹೋಗ್ತಿಲ್ಲ ಅಂದ್ಬಿಟ್ಟು ನಾನು ಹೆಗಲ್ ಮೇಕಾಗಿ ಒಳಗಡೆ ಕರ್ಕೊಂಡೋದಂತ ಒಂದು ಸಂದರ್ಭವನ್ನ ನಾನು ಇವತ್ತು ಬಹಳ ಅನಿವಾರ್ಯವಾಗಿ ಜ್ಞಾಪಿಸ್ಕೋಬೇಕಾಗುತ್ತೆ. ಅವತ್ತು ನಾನು ಅವ್ರ ಮಾತು ಕೇಳದೆ ಹೋಗಿದ್ದೀನಿ. ಅವತ್ತು ಅವ್ರ ಜೊತೆ ಮತ್ತೆ ಬಿ ಗಂಗಣ್ಣ ಅವರದ ಏನು ಶಾಸಕರ ಭವನಕ್ಕೆ ಹೋಗದೆ ಹೋಗಿದ್ದೆ. ಬಹುಶಃ ನಾನು ಇವತ್ತು ಏನು ಆಗ್ಲಿಕ್ಕೆ ಸಾಧ್ಯ ಇರ್ಲಿಲ್ವೇನೋ. ಅದಕ್ಕೂ ಕಾರಣ ದಿವಂಗತ ಸತ್ಯನಾರಾಯಣ ಸಾಹೇಬ್ರಿ. ಮತ್ತೆ ಅವ್ರ ಬಗ್ಗೆ ಅತಿ ಹೆಚ್ಚಿಗೆ ಹೇಳೋದಾದ್ರೆ, ಬಹುಶಃ ಮನೆ ಮಗನನ್ನ ಬೆಳೆಸಿದ್ರು ಎಲ್ಲೋ ಗೊತ್ತಿಲ್ಲ, ಬಹುಶಃ ನನ್ನನ್ನ ಬೆಳೆಸಿದ್ರು ಅನ್ನೋಂತ ಮಾತನ್ನ ಒಂದು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅವರ ಜೀವನದ ಉದ್ದಕ್ಕೆ ಬಹುಶಃ ನಾನ್ ಸಹ ಅವರ ಆಪ್ತನಾಗಿ, ಆಪ್ತ ಸಹಾಯಕನಾಗಿ, ಮನೆಯ ಮಗನಾಗಿ, ನೀವ್ ಏನ್ ಹೇಳ್ತೀರಾ ಜವಾನ ಏನೆಲ್ಲ ಹೇಳಿದ್ರು ಬಹುಶಃ ಎಲ್ಲ ಹುದ್ದೆಗಳನ್ನ ಹೇಳದಂತ ಜವಾಬ್ದಾರಿಯನ್ನ ಬಹಳ ಗಂಭೀರವಾಗಿ ತಾನು ನಿಭಾಯಿಸಿದ್ದೇನೆ ಅನ್ನುವಂತ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಂಗೆ ತೃಪ್ತಿ ಇದೆ. ಇವಾಗ ಮುದಿಮಡು ರಂಗಸ್ವಾಮಿ ಅಣ್ಣವರು ಇರ್ತಕ್ಕಂತ ಒಂದು ಮನೆ, ಅವರು ವಾಸ ಮಾಡ್ತಕ್ಕಂಥದ್ದು ಇದೇ ರೂಮು ಇಲ್ಲಿ ಹೊಂದಿದ್ದೀವಿ. ಈ ಒಂದು ರೂಮ್ ನಿಮ್ಮ ಜೀವನದಲ್ಲಿ ಮಲಗ ಸಂದರ್ಭದಲ್ಲಿ ರಾಜಕಾರಣದ ಅನೇಕ ಘಟನೆಗಳನ್ನ ನೆನಪಿಸ್ಕೊಳ್ತೀರಾ ಸರ್? ಇಲ್ಲ ನೋಡಿ, ಈಗ ನೀವು ಅಲ್ಲಿ ನೋಡ್ಬೋದು, ಈ ತಾಲ್ಲೂಕಿಗೆ ಸಂಬಂಧಪಟ್ಟಂತ ಅನೇಕ ಕಾಗದ ಪತ್ರಗಳು, ಕಡತಗಳು ಅಲ್ಲಿದೆ. ನೀವು ಬಂದಂತ ಸಂದರ್ಭದಲ್ಲಿ ಕಚೇರಿ ಮಾಡಿದ್ದೀರಾ? ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ ನನ್ಗೆ. ಯಾಕೆ ಇಲ್ಲ ಅಂದ್ರೆ, ಸತ್ಯನಾರಾಯಣ ಸಾಹೇಬ್ರು ಶಾಸಕರಾಗಿದ್ದಾಗ, ಸಚಿವರಾಗಿದ್ದಾಗ, ಅಧಿಕಾರ ಇದ್ದಾಗ, ಇಲ್ದೇ ಇದ್ದಾಗ ಅವ್ರ ಬಳಸ್ತಿದ್ದು ಆಫೀಸ್ನೆಲ್ಲ ಅವ್ರೇನು ಬೆಡ್ರೂಮ್ ಇತ್ತು, ಆ ಬೆಡ್ರೂಮ್ನೇ ಕಚೇರಿನೂ ಅದೇ, ಆಫೀಸು ಅದೇ, ಎಲ್ಲ ಅದೇ. ಬಹುಶಃ ನಾನ್ ಸಮೇತ ಯಾರಾದ್ರೂ ಬಂದ್ರೆ ನಾನು ಈ ಕೂರ್ತೀನಿ, ಎಲ್ರನ್ನು ಹಾಸಿಗೆ ಮೇಲೆ ಕುಂಡ್ರಿಸಿ ನಾನು ಮಾತಾಡ್ಸೋಂತ ಕೆಲಸವನ್ನ ಮಾಡ್ತೀನಿ. ಅದು ಅವರ ಅನುಕರಣೆ. ಓಕೆ ಓಕೆ, ನೀವ್ ಹೇಳಿದ್ರಿ ತಾಲೂಕಿನ ಅನೇಕ ವಿಚಾರಗಳು ಆ ಫೈಲ್ಸ್ ಗಳಲ್ಲಿ ಇದಾವೆ ಅಂತ. ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿ ನಿಮ್ಮ ಬಿಟ್ಟು ಜನಗಳ ಬಗ್ಗೆ ಹಿತಾಸಕ್ತಿ ಅಂತ? ಯಾಕೆಂದ್ರೆ ಅವ್ರಿಗಿದ್ದಿದ್ದು ಈ ತಾಲೂಕಿನ ಅಭಿವೃದ್ಧಿ ಮಾತ್ರ. ನನ್ನ ಮಗನ್ನ ಅಧಿಕಾರಕ್ಕೆ ತರಬೇಕು, ನನ್ನ ಮಗನ್ನ MLA ಮಾಡ್ಬೇಕು, ನಾನೇನೋ ಆಸ್ತಿ ಮಾಡ್ಬೇಕು ಆಸೆ ಇರ್ಲಿಲ್ಲ ಅವ್ರಿಗೆ. ನಾನು ಶಾಲೆ ಮಾಡ್ಬೇಕು, ಕುಡಿಯೋ ನೀರು ಕೊಡ್ಬೇಕು, ರಸ್ತೆ ಮಾಡ್ಬೇಕು, ಅನೇಕ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅನ್ನೋಂತ ಬಹಳ ಉತ್ಸುಕ ಆಕಾಂಕ್ಷೆ ಅವರಲ್ಲಿತ್ತು. ಬಹುಶಃ ಆ ಕಾರಣಕ್ಕೆ ನಾನ್ ಸಮೇತ ಅವರ ಅದೇ ಹಾದಿನಲ್ಲಿ ನಡಿಬೇಕು ಅನ್ನೋಂತ ಒಂದು ಆಸೆ. ಈಗಿನ ರಾಜಕಾರಣ ಕಾಲಘಟ್ಟ ಅಂದ್ರೆ, ನಾನು ಒಬ್ಬ ಶಾಸಕನಾದ್ರೆ ನನ್ನ ಮಗನ್ನೂ ರಾಜಕಾರಣಕ್ಕೆ ತರಬೇಕು, ಏನೋ ಮಾಡ್ಬೇಕು ಅಂತ. ಆದ್ರೆ ಸತ್ಯನಾರಾಯಣ ಅವರು ಆ ರೀತಿಯಾದ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಯಾಕೆ? ಇಲ್ಲ, ಅವರು 2018 ನಂತರ ಶಾಸಕರಾದಂತಹ ಸಂದರ್ಭದಲ್ಲಿ ನಾನು ಸ್ವಲ್ಪ
ನಾನು ಆಪ್ತ ಸಹಾಯಕನಾಗಿದ್ರು ಸಹ ಒಂದ್ ಕಡೆ ಮನೆ ಮಗನಂತಿದ್ದೆ. ಹಾ ಹಾ ಆ ಸಂದರ್ಭದಲ್ಲಿ ಪ್ರಕಾಶ್ಗೆ ಏನಾದ್ರು ಸ್ವಲ್ಪ ಆದ್ಯತೆ ಕೊಟ್ರೆ ನಾನು ಇನ್ನೂ ಇದೀನಿ, ಹಾ ನಾನೇ ಶಾಸಕನಾಗಿದ್ದೀನಿ, ಅಪ್ಪ ಒಂದ್ ಕಡೆ ಮಗ ಒಂದ್ ಕಡೆ, ಹಾ ಈ ಕೆಲಸ ಮಾಡಬೇಡ ಅನ್ನೋಂತ ಸೂಚನೆ ಸಮೇತ ನನ್ಗಿತ್ತು. ಏನು ಈ ಜಾಗ ಹ್ಮ್ ಅಥವಾ ಈ ಜಮೀನು ಹ್ಮ್ ಶ್ರೀಮತಿ ಸುನಂದಾ ಶೇಖರ್ ಅಂತ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಕೊಟ್ಟಂತ ಆಸ್ತಿ ಇದು. ಓಕೆ ಓಕೆ ಹಾ ಇದರ ಇತಿಹಾಸವನ್ನ ಸ್ವಲ್ಪ ಕೆದಕ್ತಾ ಹೋದ್ರೆ ಹಾ ಕೇವಲ ಬರೀ 6.5 ಲಕ್ಷಕ್ಕೆ ಹಾ ಹಾ ಈ ಆಸ್ತಿಯನ್ನ ಅವರು ಯಾರಿಗೂ ಕೊಡದೆ, ಹಾ ಇಲ್ಲ ಅವನ ಮನೆ ಮಗ ಇದ್ದಾನೆ ಹ್ಮ್ ಅವನಿಗೆ ಕೊಡಬೇಕು, ಹ್ಮ್ ಬೇರೆ ಯಾರಿಗೂ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅವತ್ತು 6.5 ಲಕ್ಷಕ್ಕೆ ಇದನ್ನ ಕೊಟ್ಟಿದ್ರು ಅವರು. ಹ್ಮ್ 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 ಇವತ್ತು ನಾನು ಅವ್ರನ್ನ ನೆನೆಯಬೇಕಾಗ್ತದೆ. ಹ್ಮ್ ನನ್ನ ಮದುವೆ ಆದಂತ ಸಂದರ್ಭದಲ್ಲಿ ಸಮೇತ ಹ್ಮ್ ನಮ್ ತಂದೆ ಇರ್ಲಿಲ್ಲ. ಹ್ಮ್ ಅವರಿಬ್ರು ಆ ತಂದೆಯ ಸ್ಥಾನದಲ್ಲಿ ನಿಂತು ಹ್ಮ್ ಈ ಆಸ್ತಿಯನ್ನ ಕೊಟ್ಟು ನನಗೆ ಮದುವೆ ಸಮೇತ ಅವರೇ ಮಾಡಿದ್ರು ಅಂದ್ರೆ ಹಾ ಹಾ ಬಹುಶಃ ಅದು ಹೆಮ್ಮೆ ವಿಚಾರ. ಓಕೆ ನಾನ್ ಸಮೇತ ಅವರು ಸಮೇತ ಅಷ್ಟೇ ಪ್ರಾಮಾಣಿಕನಾಗಿ ಹ್ಮ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಈ ಹೋಬಳಿನಲ್ಲಿ. ಈಗಿನ ರಾಜಕಾರಣದಲ್ಲಿ ಹಣ ಬಲ ಜಾತಿ ಈ ರೀತಿ ಎಲ್ಲವೂ ಕೂಡ ಇರ್ಬೇಕು. ಅದೇ ಮುದಿಮುಡು ರಂಗಸ್ವಾಮಿ ಅವರಿಗೆ ಜಾತಿ ಹಣ ಏನು ಇಲ್ದೇನೆ ರಾಜಕಾರಣ ಮಾಡೋದ್ರಲ್ಲ, ಹೇಗೆ ಅಂತ? ಹಿಂಗೆ ಅಂದ್ರೆ ಏನು, ಸತ್ಯನಾರಾಯಣ ಸಾಹೇಬ್ರು ಕೊಟ್ಟಂತ ಸ್ವಾತಂತ್ರ್ಯನ ಹ್ಮ್ ಸಾರ್ವಜನಿಕ ಕೆಲಸಕ್ಕೆ ಮೀಸಲಿಡುವಂತ ಸಂದರ್ಭಗಳು, ಹಾ ಹಾ ಮತ್ತೆ ಏನು ಆಗೋದಿಲ್ಲ ಅಂದ್ರೆ ಇಲ್ಲ ಅದಾಗ್ಲೇಬೇಕು ಅನ್ನೋಂತ ಹಠಕ್ ಬಿದ್ದು ಹಾ ಏನು ಅವ್ರಿದ್ದಂತ ಅವಧಿನಲ್ಲಿ ಹಾ ಪ್ರತಿ ಒಂದಕ್ಕೂ ಹಾ ಹಾ ರಂಗಸ್ವಾಮಿ ರಂಗಸ್ವಾಮಿ ರಂಗಸ್ವಾಮಿ. ಹಾ ಬಹುಶಃ ಅದರಿಂದ ಅವ್ರ ಅನೇಕ ಹಾ ಆಪಾದನೆಗಳನ್ನು ಬತ್ತರು. ಹಾ ಬರೀ ಅವನಿಗೆ ಹೇಳ್ಬೇಕಾ, ಅವನಿಗೆ ಕೊಡ್ಬೇಕಾ, ಅವನ್ನೇ ಕೇಳ್ಬೇಕಾ. ಹಾ ಆದ್ರೂ ಈ ತಾಲೂಕಿನ ಅಭಿವೃದ್ಧಿ ಹಿತದೃಷ್ಟಿನಲ್ಲಿ ಹ್ಮ್ ನನ್ ಮೇಲೆ ಇಟ್ಟಂತ ನಂಬಿಕೆ, ಹ್ಮ್ ಪ್ರಾಮಾಣಿಕತನ, ಹ್ಮ್ ಮತ್ತೆ ಅವರ ನಾನು ನಡ್ಕೊಂಡಂತ ರೀತಿ, ಹ್ಮ್ ಅವ್ರು ಯಾವುದನ್ನು ಕ್ಯೂ ಹಾಕೊಳ್ದೆ ಹ್ಮ್ ಅವಕಾಶ ಮಾಡಿಕೊಟ್ರು. ಆ ಕಾರಣಕ್ಕೋಸ್ಕರ ಹ್ಮ್ ಏನೋ ಅವರು ಜೀವಂತಾಗಿದ್ದಾಗ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ರು. ಹ್ಮ್ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು. ಹ್ಮ್ ಆ ಕೆಲಸ ಆಗ್ಲೇಬೇಕು ಅನ್ನೋಂತ ಆಶಯವನ್ನು ಹೊಂದಿದ್ರು. ಹ್ಮ್ ಬಹುಶಃ ಅವ್ರ ನಂತರ ನನ್ನ ಉಸಿರಿರೋವರೆಗೆ ಹ್ಮ್ ನಾನ್ ಸಮೇತ ಪಕ್ಷಕ್ಕಾಗಿ ಹ್ಮ್ ಈ ತಾಲೂಕಿಗೆ ಯಾವಾದ್ರೂ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಅಥವಾ ಜನಗಳಿಗೆ ನನ್ನ ಕೈಲಾದ ಕೆಲಸ ಮಾಡಬೇಕು ಅನ್ನೋಂತ ಆಶೆಯನ್ನು ಹೊಂದಿದ್ದೇನೆ. ಬಹುಶಃ ಅದನ್ನು ಮುಂದುವರಿಸ್ತೇನೆ. 2018ರಲ್ಲಿ ಸತ್ಯನಾರಾಯಣ ಅವರು ಗೆಲುವನ್ನು ಸಾಧಿಸ್ತಾರೆ, ಮತ್ತೆ ಅವರು ಅನಾರೋಗ್ಯದ ಕಾರಣ ಸಾವನ್ನಪ್ತಾರೆ. ಆ ಒಂದು ಸಂದರ್ಭ ನಿಮ್ಮ ಒಂದು ಜೀವನಕ್ಕೆ ಯಾವ ರೀತಿ ಧಕ್ಕೆ ತರುತ್ತದೆ? ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾ ಯಾಕಂದ್ರೆ ಬೆಂಗಳೂರಿನ ಆಸ್ಪತ್ರೆಯಿಂದ ಶಿರಾ ಬರೋವರೆಗೆ, ಹ್ಮ್ ನಂತರದ ಆ ಕಾರ್ಯ ಮುಗಿಯೋವರೆಗೆ, ಹ್ಮ್ ಆ ನಂತರದ ದಿನಗಳಲ್ಲಿ ಸಮೇತ ಹ್ಮ್ ಬಹುಶಃ ನನ್ನ ಜೀವನದ ಯಾವತ್ತು ಅನುಭವಿಸಿದಂತಹ ನೋವು ಅನುಭವಿಸ್ತೆ ಹ್ಮ್ ಅಂದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಅವತ್ತದ ಬೆಂಗಳೂರಿಂದ ಶಿರಾ ತುಮಕೂರು ನಗರದ ಪಕ್ಷದ ಕಚೇರಿಗೆ ಅವರ ಪಾರ್ಥಿವ ಶರೀರ ಸಂದರ್ಭ. ಹ್ಮ್ ಅವತ್ತು ಮುಸ್ಲಿಮ್ಸ್ ಹಬ್ಬ ಇರುತ್ತೆ ಶಿರಾದಲ್ಲಿ. ಹ್ಮ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ಲ ನೀವು ಹೊರಗಡೆ ತಗೊಂಡೋಗ್ಬೇಕು ಬಾಡಿನ, ಒಳಗಡೆ ಬೇಡ ಅಂತ ಅಟಕ್ ಬೀಳ್ತಾರೆ. ಹ್ಮ್ ಮತ್ತೆ ನಾನು ಅಟಕ್ ಬೀಳ್ತೀನಿ. ಇಲ್ಲ ಇದು ಸಿಗೋದು ಒಂದೇ ಒಂದು ಅವಕಾಶ, ಹ್ಮ್ ಈ ಅವಕಾಶನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಅಲ್ಲೇ ತಗೊಂಡು ಹೋಗ್ತೀನಿ. ಹ್ಮ್ ಆ ಒಂದು ಸಂದರ್ಭದಲ್ಲಿ ಹ್ಮ್ ಇವತ್ತಿನ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದ ರಾಕೇಶ್ ಕುಮಾರ್ ಸಾಹೇಬ್ರು ಹ್ಮ್ ಏನು ರಂಗಸ್ವಾಮಿ, ಹ್ಮ್ ಇಲ್ಲ ಸಾಹೇಬ್ರ ಪಾರ್ಥಿವ ಶರೀರನ ಸಿಟಿ ಒಳಗಡೆ ತಗೊಂಡೋಗ್ಬೇಡಿ ಅಂತ ಹೇಳ್ತಾರೆ. ಹ್ಮ್ ಇಲ್ಲ ಸರ್ ಕೊನೆಯ ಅವಕಾಶ, ಮತ್ತೆ ನಾಳೆ ಸಿಗೋದಿಲ್ಲ, ಸಾಹೇಬ್ರು ಹೇಳ್ತಾವ್ರೆ ಅಲ್ಲೇ ಹೋಗ್ಲೇಬೇಕು. ಹ್ಮ್ ಅವರು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಹ್ಮ್ ಶಿರಾ ನಗರದಲ್ಲಿ ಅವರ ಪಾರ್ಥಿವ ಶರೀರವನ್ನ ಆ ಸ್ಥಳಕ್ಕೆ ಬೂನಹಳ್ಳಿಗೆ ತಗೊಂಡೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಸಂದರ್ಭವನ್ನು ಸಹ ಇವತ್ತ
ಆ ಒಬ್ಬ ಉತ್ತಮವಾದಂತಹ ಅಧಿಕಾರಿಯನ್ನು ನೆನಪಿಸ್ಕೊಳ್ಬೇಕಾಗ್ತದೆ. ಓಕೆ. ಸತ್ಯನಾರಾಯಣ ಅವರು ದೇವನರ ಆಗ್ತಾರೆ. ಆ ಸಂದರ್ಭದಲ್ಲಿ ಉಪಚುನಾವಣೆಯಲ್ಲಿ ಅಮ್ಮಾಜಮ್ಮ ಅವರಿಗೆ ಟಿಕೆಟ್ ಅನ್ನ ಕೊಡ್ತದ ಪಕ್ಷ. ಎಲ್ಲೋ ಪಕ್ಷ ಎಡವುತ್ತಾ ಸತ್ಯ ಪ್ರಕಾಶ್ ಅವ್ರಿಗೆ ಕೊಟ್ಟಿದ್ರೆ ಗೆಲ್ತಾ ಇದ್ರ ಅಂತ ಒಂದು ಕುತೂಹಲ ಜನಗಳಲ್ಲಿದೆ. ಇಲ್ಲ, ಆ ನಿರ್ಧಾರ ಹ್ಮ್ ನಮ್ಮ ತಾಲೂಕಿನ ಯಾವುದೇ ಮುಖಂಡರು ತಾಂಡಂತ ನಿರ್ಧಾರ ಅಲ್ಲ. ಹ್ಮ್ ಆ ನಿರ್ಧಾರ ಈ ರಾಷ್ಟ್ರ ಕಂಡ ಅತ್ಯಂತ ಅತ್ಯುತ್ತಮ ರಾಜಕಾರಣಿಗಳು, ಹಿಂದುಳಿದ ವರ್ಗಗಳ ನೇತಾರರು, ಅಭಿವೃದ್ಧಿ ಅಧಿಕಾರರು ದೇವೇಗೌಡಾಜಿ ಅವರು ತಗೊಂಡಂತ ನಿರ್ಧಾರ ಅದು. ಓಕೆ. ಯಾಕೆಂದ್ರೆ ಇಲ್ಲ, ಅವತ್ತು ತುಂಬಾನೇ ಒತ್ತಡ ಇತ್ತು, ಟಿಕೆಟ್ ಅನ್ನ ಚೇಂಜ್ ಮಾಡಿ ಬೇರೆಯವ್ರಿಗೆ ಕೊಡಿ. ಅವ್ರು ಒಪ್ಲಿಲ್ಲ. ಹ್ಮ್ ಕಾರಣ ಇಷ್ಟೇ, ಕೊನೆ ಉಸಿರಿರವರೆಗೆ ಹ್ಮ್. ಏನು ಜನತಾದಳ ಮತ್ತೆ ದೇವೇಗೌಡಾಜಿ ಅವರ ಫ್ಯಾಮಿಲಿ ಬಗ್ಗೆ, ಹ್ಮ್ ಕುಟುಂಬದ ಬಗ್ಗೆ ದಿವಂಗತ ಸತ್ಯನಾರಾಯಣ ಸಾಹೇಬ್ರಿಗಿದ್ದಂತ ಒಡನಾಟ, ಹ್ಮ್ ವಿನಾಭಾವ ಸಂಬಂಧ ಹ್ಮ್ ಅವತ್ತು ಶ್ರೀಮತಿ ಅಮ್ಮಾಜಮ್ಮ ಅವರಿಗೆ ಟಿಕೆಟ್ ನ ಕೊಡುವಂತ ಕೆಲಸವನ್ನ ದೇವೇಗೌಡರು ಮಾಡಿದ್ರು. ಓಕೆ. ಅವತ್ತು ನಾವು ಸೋಲು ತಮ್ಗೆ ಗೊತ್ತಿದೆ. ಹ್ಮ್ ಸರ್ಕಾರ ಒಂದ್ ಕಡೆ, ಹೌದು. ಹಣ ಒಂದ್ ಕಡೆ, ಹೌದು. ಒಂದೊಂದು ಹಳ್ಳಿಗೆ ಒಬ್ಬೊಬ್ಬ ಮಂತ್ರಿಗಳು, ಅವ್ರಿಗೆ ಅದು ಕೆಲಸ ಮಾಡ್ತು. ಆ ಕಾರಣಕ್ಕೋಸ್ಕರ ಅವತ್ತು ನಾವು ಸೋಲನ್ನ ಕಾಣ್ಬೇಕಾದಂತ ಪರಿಸ್ಥಿತಿ ಬಂತು. ಹೀಗೆ ಅನೇಕ ವಿಚಾರಗಳ ರಾಜಕೀಯ ಜೀವನದಲ್ಲಿ ಮಾತಾಡೋದು. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ರಂಗಸಾಮಣ್ಣರ್ದು ಅಂತ? ಇಲ್ಲ, ನಾನು ಚಿಕ್ಕ ವಯಸ್ಸಿನಿಂದ ಹಾ. ನಮ್ಮನೆ ನನ್ಗೆ ಯಾವುದೇ ಕಡಿವಾಣ ಇರ್ಲಿಲ್ಲ. ಹ್ಮ್ 77ರಲ್ಲಿ ಹ್ಮ್ 79ರಲ್ಲಿ ಚಿಕ್ಕನಳ್ಳಿ ಜೂನಿಯರ್ ಕಾಲೇಜಿನಲ್ಲಿ, ಹ್ಮ್ ನಂತರ 83ರಿಂದ 84, 85, 86ರಲ್ಲಿ ಹ್ಮ್ ಸಿರಾ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಯಾಗಿ ಹ್ಮ್ ಅನೇಕ ಏಳುಬೀಳುಗಳನ್ನ ಕಂಡಂತಹ ದಿನಗಳು ಅದು. ಓಕೆ. ನಾನು ನಮ್ಮ ತಾಯಿ 5ನೇ ಕ್ಲಾಸಿಗೆ ಸೇರಿಸುವಂತ ಸಂದರ್ಭದಲ್ಲಿ ಹ್ಮ್ ₹2.50 ಸಮೇತನೂ ಇರ್ಲಿಲ್ಲ, ಶಕ್ತಿ ಇರ್ಲಿಲ್ಲ ನಮ್ಮ ತಾಯಿಗೆ. ಓಕೆ. ಓಕೆ. ಅವತ್ತು ಸೊಂಟದಲ್ಲಿ ಅವತ್ತು ಡಾಬ್ ಇರ್ತಿತ್ತು. ಹಾ. ಆ ಡಾಬನ್ನ ಕಟಾವರ್ನಳ್ಳಿ ಸಣ್ಣ ಕಾಮೇಗೌಡರು ಅನ್ನೋಂತ ಸಾಹುಕಾರರ ಮನೇಲಿ ₹2.50 ಅಡ ಇಟ್ಟು ನನ್ನನ್ನ 5ನೇ ಕ್ಲಾಸಿಗೆ ಸೇರಿಸಿದಂತ ನಿದರ್ಶನವನ್ನ ತಮ್ಮ ಮುಂದೆ ಇಡ್ಬೇಕಾಗತ್ತೆ. ಓಕೆ. ಮತ್ತೆ ಏನು, ನಾನು SLCಗೆ ಹೋಗ್ತೀನಿ. ಹ್ಮ್. ಅವತ್ತು ಇಲ್ಲಿ ಅಂಗಿ ಹರಿದ್ ಬಿಡುತ್ತೆ. SLCಗೆ ಹೋದಾಗ ಸಮೇತ ಓಕೆ. ಒಂದನ್ನ ಮುಚ್ಕೊಳ್ಳಿಕ್ಕೆ ಮತ್ತಿನ್ನೊಂದು ಅಂಗಿ ಮೇಲೆ ಹಾಕಿ ಅತ್ಯಂತ ಬಡತನದಲ್ಲಿ ನಾನು ಬೆಳ್ಕೊಂಬಂದಿರೋದ್ರಿಂದ ನನಗೆ ಇವತ್ತು ಸಮೇತ ಆ ಬಡವರು ಕೆಲಸ ಮಾಡ್ಕೊಡ್ಲಿಲ್ಲ, ಯಾರಾದ್ರೂ ಸತಾಯಿಸ್ತಾರೆ ಅಧಿಕಾರಿಗಳು ಅಂದ್ರೆ ಬಹುಶಃ ಈಗ್ಲೂ ನಾನು ಏನಾದ್ರು ನಾನು ಅಲ್ಲಿಗೆ ಬರೋಣ ಅನ್ಕೊಂಡೆ. ಯಾಕೆ ಮುದುಮಡ ರಂಗಸ್ವಾಮಿ ಯಾರೇ ಕಾಲ್ ಮಾಡ್ಲಿ ಅಧಿಕಾರಿಗಳು ಗರಂ ಆಗಿ ಕೆಲಸ ಮಾಡಿಸ್ಕೊಡ್ತಾರೆ ಅಂದ್ರೆ ನಾನು ಅನುಭವಿಸಿದಂತ ಕಷ್ಟಗಳನ್ನ ಬೇರೆ ಬರಬಾರ್ದು ಅಂತ. ಒಂದ್ ಕಡೆ ನಾನು ಅನುಭವಿಸಿದಂತ ಕಷ್ಟ, ಮತ್ತೊಂದೇ ನಮ್ ನಾಯಕರು ಸತ್ಯನಾರಾಯಣ ಸಾಹೇಬರು ಬೆಳೆಸಿದಂತ ರೀತಿ, ಮತ್ತೆ ಅವರ ಮನಸ್ಸಲ್ಲಿದ್ದಂತ ಭಾವನಾತ್ಮಕವಾದಂತ ವಿಷಯ, ಇವೆಲ್ಲ ಅಳವಡಿಸ್ಕೊಂಡು ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಒಬ್ಬ ಬಡವನಿಗೆ ತೊಂದರೆ ಕೊಡ್ತಾರೆ ಅಂದ್ರೆ ಬಹುಶಃ ಇವತ್ತು ನಂಗೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮುದಿಮಡ ರಂಗಸಾಮಣ್ಣವ್ರು ಮನೆ ಹತ್ರ ಎಷ್ಟು ಇರ್ತಾರೆ, ಮತ್ತೆ ಬೇರೆ ಕಷ್ಟಗಳಿಗೆ ಎಷ್ಟು ಸ್ಪಂದಿಸ್ತಾರೆ, ಎಷ್ಟೊತ್ತು ಅವಕಾಶ ಕೊಡ್ತೀರಾ? ಇಲ್ಲ, ಈಗ ನೀವು ಕರೆದ್ರು ನನ್ನ ಶ್ರೀಮತಿಯವ್ರು ಬರ್ಲಿಲ್ಲ, ಸಿಂಹ ಪಾಲು. ಯಾಕೆಂದ್ರೆ ನಾನು ಬೆಳಿಗ್ಗೆ 6:30 7:30 ಮನೆ ಬಿಟ್ರೆ ನನ್ನ ಜೀವನದುದ್ದಕ್ಕೂ ರಾತ್ರಿ 12 ಗಂಟೆ ಆಗ್ಲಿ ಬಂದು ಮನೆಗೆ ಮಲಗ್ತೀನಿ, ಮನೆಗೆ ತಿಂತೀನಿ. ನಾನು ಪೂರ 24/7 ಅಂದ್ರೆ ತಪ್ಪಾಗಲ್ಲ. ರಾತ್ರಿ ಹೊತ್ತೇನ್ ಮನೆಗೆ ಬರ್ತೀನಿ ಅಷ್ಟೇ ನಮ್ಮ ಮನೆಗೆ. ಯಾಕೆಂದ್ರೆ ನನ್ನ ಅಳಿಯ, ನನ್ನ ಎಲ್ಲಾ ಹುಡುಗರು ಈ ಎಲ್ಲಾ ಕೆಲಸವನ್ನ ನೋಡೋದ್ರಿಂದ ನಾನು ಯಾವಾಗ್ಲೂ ನನ್ನ ಸೀಮಿತ ಜನಗಳಿಗೆ ಮೆಸ್ ಹಿಡಿತೀರಾ? ಹೌದು.